ರಾಜ್ಯ ರಾಜಕೀಯದ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಕಾಂಗ್ರೆಸ್ ಸರ್ಕಾರಕ್ಕೆ ಪತನ ವಾರ್ನಿಂಗ್ ಸಿಗ್ನಲ್. ಸಿದ್ದು 2.0 ಸರ್ಕಾರ ಕ್ಲೋಸ್ಗೆ ಬೆಳಗಾವಿ ಸ್ಕೆಚ್. ಸರ್ಕಾರ ಢಮಾರ್ ಪ್ಲಾನ್, ಹಿಂದೆ ಮಾಸ್ಟರ್ ಮೈಂಡ್. ಸಂತೋಷನ ಶಿಷ್ಯ ಆಟ ಆಡಲು ಶುರು ಮಾಡಿದ್ರ. ಸ್ವಾಭಿಮಾನಿ ಕೂಸು ಮತ್ತೆ ಕೇಸರಿ ಬಾವುಟ ಹಿಡಿಯುತ್ತ. ಕುಮಾರಸ್ವಾಮಿ ಸರ್ಕಾರ ಡಮಾರ್ ಆಗಿದ್ದೆ ಬೆಳಗಾವಿಯಿಂದ. ಈಗ ಅದೇ ಬೆಳಗಾವಿ ಸಿದ್ದು ಸರ್ಕಾರಕ್ಕೂ ಕಂಟಕ ಆಗೋ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ. ಒಂದೆಡೆ ಸಿದ್ದರಾಮಯ್ಯಗೆ ಮೂಡ ತನಿಖೆಯಿಂದ ಕುರ್ಚಿ ಗಡಗಡ ಅಂತಿದ್ರೆ, ಮತ್ತೊಂದು ಕಡೆ ಬೆಳಗಾವಿ ಭಯ ಆರಂಭ ಆಗಿದೆ. ಕಾಂಗ್ರೆಸ್ ಶಾಸಕನೋರ್ವ ಗರ್ ವಾಪಸಿಗೆ ಸಜ್ಜಾಗಿರುವಂತ ವಿಚಾರ ಕುಂದಾನಗರಿಯ ಗಲ್ಲಿ ಗಲ್ಲಿಯಲ್ಲಿ ಹರಿದಾಡ್ತಾ ಇದೆ. ಆ ಕುರಿತ ಬ್ಲಾಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ಸಿನ ಟಗರಿಗೆ ಡಬಲ್ ಶಾಕ್. ಸದ್ದಿಲ್ಲದೆ ಸಿದ್ದು ಸರ್ಕಾರಕ್ಕೆ ಕೆಡ್ಡ ಫಿಕ್ಸ್. ಅಂದು ಕುಮಾರಣ್ಣ, ಇಂದು ಸಿದ್ದಣ್ಣ, ಭಯಂಕರ ಬೆಳಗಾವಿ. ಕುಂದ ಕಲಹ, ಸರ್ಕಾರಕ್ಕೆ ಸವದಿ ಸಂಚಕಾರ. ಬೆಳಗಾವಿ ರಾಜಕೀಯ ವಲಯದಲ್ಲಿ ನೋಡುವುದಾದ್ರೆ ಜಾರಕಿಹೊಳಿ ಕುಟುಂಬ ಬಲಾಢ್ಯವಾಗಿದೆ. ಕಾಂಗ್ರೆಸ್ ಬಿಜೆಪಿ ಎರಡರಲ್ಲೂ ತಮ್ಮ ಹಿಡಿತ ಸಾಧಿಸಿದ್ದಾರೆ. ಸತೀಶ್, ರಮೇಶ್, ಬಾಲಚಂದ್ರ, ಲಖನ್ ಜಾರಕಿಹೊಳಿ ಹಾಗೂ ಮಕ್ಕಳು ರಾಜಕೀಯದಲ್ಲಿ ಇದ್ದು ಜಿಲ್ಲೆಯ 4 ದಿಕ್ಕುಗಳಿಂದ ತಮ್ಮ ಪ್ರಭಾವ ಬೀರಿದ್ದಾರೆ. ಇದೆಲ್ಲದರ ನಡುವೆ ಪ್ರಮುಖ ಲಿಂಗಾಯತ ನಾಯಕ, ಮಾಜಿ ಉಪಮುಖ್ಯಮಂತ್ರಿ, ಹಾಲಿ ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದ್ರು. ಯಾವುದೇ ಸಚಿವ ಸ್ಥಾನ ಸಿಗಲಿಲ್ಲ ಎಂಬ ಅಸಮಾಧಾನ ಆಂತರಿಕವಾಗಿ ಇದ್ದೇ ಇದೆ. ಇನ್ನು 2004, 2008, 2013ರಲ್ಲಿ ಸತತ 3 ಬಾರಿಗೆ ಬಿಜೆಪಿಯಿಂದ ಗೆದ್ದು ಬೇಗಿದ ಲಕ್ಷ್ಮಣ ಸವದಿ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಮಹೇಶ್ ಕುಮಟಳ್ಳಿ ವಿರುದ್ಧ ಸೋಲು ಕಂಡರು. ನಂತರ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಕುಮಟಳ್ಳಿ ಉಪಚುನಾವಣೆಯಲ್ಲಿ ಬಿಜೆಪಿ ಶಾಸಕನಾಗಿ ಮುಂದುವರೆದರೆ, ಇತ್ತ ಸವದಿಯವರನ್ನ ಪರಿಷತ್ ಸ್ಥಾನ ಕೊಟ್ಟು ಡಿಸಿಎಂ ಮಾಡಿದ್ರು. ಇದಾದ ಬಳಿಕ 2023ರ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಬಣ ರಾಜಕೀಯ ಶುರುವಾಗಿ ಲಕ್ಷ್ಮಣ ಸವದಿಗೆ ಟಿಕೆಟ್ ಕೈ ತಪ್ಪುತ್ತದೆ. ಇದರಿಂದ ಕುಪಿತರಾದ ಸವದಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ರು. ನಂತರ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಲಕ್ಷ್ಮಣ ಸವದಿ ಭರ್ಜರಿ ಗೆಲುವು ಸಾಧಿಸಿದ್ರು. ಆದರೆ ಯಾವುದೇ ಸಚಿವ ಸ್ಥಾನ ಸಿಗದೆ ಶಾಸಕ ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಬೇಕಾಯಿತು. ಇತ್ತ 2024 ಲೋಕಸಭಾ ಚುನಾವಣೆಯಲ್ಲಿ ಆದರೂ ಚಿಕ್ಕೋಡಿಯಿಂದ ತಮ್ಮ ಮಗನಿಗೆ ಟಿಕೆಟ್ ಸಿಗುವ ಆಕಾಂಕ್ಷೆಯಲ್ಲಿದ್ದ ಸವದಿಗೆ ಮತ್ತೆ ನಿರಾಸೆಯಾಯಿತು. ಇದರಿಂದ ಸವದಿ ಪರಿಸ್ಥಿತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಯಿತು. ಇದೆಲ್ಲದರ ಮಧ್ಯೆ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಕ್ಷೇತ್ರದಿಂದ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿ ಭರ್ಜರಿಯಾಗಿ ಗೆಲುವನ್ನ ಸಾಧಿಸುತ್ತಾರೆ. ಆದರೆ ಅಥಣಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಡಿಮೆ ಮತಗಳು ಬಿದ್ದಿರುವುದಕ್ಕೆ ಸತೀಶ್ ಜಾರಕಿಹೊಳಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಮಹೇಂದ್ರ ತಮ್ಮಣ್ಣನವರ್ ಸಂಬಂಧಿಯಾದ ಶಂಭು ಕಲ್ಲೋಳಿಕರ್ ತಮಿಳುನಾಡಿನಲ್ಲಿ IAS ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು. ತಮ್ಮ ಕೆಲಸಕ್ಕೆ ಸ್ವಯಂ ನಿವೃತ್ತಿ ಕೋರಿ ನಂತರ ರಾಯಭಾಗ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಬಯಸಿದ್ದರು. ಟಿಕೆಟ್ ಕೈ ತಪ್ಪಿದ್ದರಿಂದ ಪಕ್ಷೇತರರಾಗಿ ಸ್ಪರ್ಧಿಸಿ ಹಾಲಿ ಶಾಸಕ ದುರ್ಯೋಧನ ಐಹೊಳೆ ಅವರಿಗೆ ಪೈಪೋಟಿ ನೀಡಿ ಅಲ್ಪ ಅಂತರದ ಮತಗಳಿಂದ ಸೋತಿದ್ದರು. ಮತ್ತೆ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ 25,000ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿದ್ರು. ಸತೀಶ್ ಜಾರಕಿಹೊಳಿ ಅಸಮಾಧಾನಕ್ಕೆ ಇದು ಒಂದು ಕಾರಣ. ಇವೆಲ್ಲ ಕಾರಣಗಳಿಂದ ಲಕ್ಷ್ಮಣ ಸವದಿ, ಮಹೇಂದ್ರ ತಮ್ಮಣ್ಣನವರ್, ಶಂಭು ಕಲ್ಲೋಳಿಕರ್ ಒಟ್ಟುಗೂಡಿ ಜಾರಕಿಹೊಳಿ ಸಹೋದರರಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ತೊರೆದು ಮತ್ತೆ ಬಿಜೆಪಿ ಪಕ್ಷ ಸೇರಲು ಮೂವರು ತೆರೆಮರೆಯ ಹಿಂದೆ ಕಸರತ್ತು ನಡೆಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ.
ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಲೋಕಸಭಾ ಚುನಾವಣೆಗೂ ಮುನ್ನ ಬಿಜೆಪಿಯ ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ರಮೇಶ್ ಕತ್ತಿ ಸವದಿಗೆ ಬಿಜೆಪಿಯಿಂದ ಆಹ್ವಾನ ಕೊಟ್ಟಿದ್ದೇವೆ. ಅವರು ಬಿಜೆಪಿಗೆ ಬರಲು ಎಲ್ಲರೂ ಪ್ರಯತ್ನ ಮಾಡುತ್ತಿದ್ದೇವೆ ಎಂಬುದಾಗಿ ಬಹಿರಂಗವಾಗಿ ಹೇಳಿಕೆ ಕೂಡ ನೀಡಿದ್ರು. ಆದ್ರೆ ಅಷ್ಟೊತ್ತಿಗೆ ಸಿಎಂ ಸಿದ್ದರಾಮಯ್ಯ ಅಥಣಿಗೆ ಭೇಟಿ ನೀಡಿ ಸವದಿಯನ್ನ ಸಮಾಧಾನ ಪಡಿಸಿದ್ರು. ಇದರಿಂದ ಮೇಲ್ನೋಟಕ್ಕೆ ಶಾಂತವಾಗಿದ್ದ ಲಕ್ಷ್ಮಣ ಸವದಿ ಲೋಕಸಭಾ ಚುನಾವಣೆ ಬಳಿಕ ಪ್ಲಾನ್ ನಡೆಸಿದ್ದಾರೆ. ಜಾರಕಿಹೊಳಿ ಸಹೋದರರ ಮೇಲೆ ಹಗೆ ಸಾಧಿಸಲು ಸವದಿ, ತಮ್ಮಣ್ಣನವರ್, ಶಂಭು ಕಲ್ಲೋಳ್ಕರ್ ಪ್ಲಾನ್ ನಡೆಸಿದ್ದಾರೆ. ಸವದಿ ಬೆಂಬಲಿಗರನ್ನ ಕಟ್ಟಿಕೊಂಡು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಲು ಪ್ಲಾನ್ ನಡೆಸಿದ್ದಂತೂ ಸತ್ಯ. ಬೆಳಗಾವಿ ರಾಜಕೀಯದಲ್ಲಿ ಸವದಿ ತಮ್ಮ ಹಿಡಿತ ಸಾಧಿಸಲು ಹಲವು ರೀತಿಯಲ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ. ಜಾರಕಿಹೊಳಿ ಸಹೋದರರ ವಿರುದ್ಧ ತೆರೆಮರೆ ಹಿಂದೆ ತಾಲೀಮು ನಡೆಸಿದ್ದಂತೂ ಸತ್ಯ. ಇದಕ್ಕೆ ಜಾರಕಿಹೊಳಿ ಸಹೋದರರು ಏನು ಬಲೆ ಹೆಣೆಯುತ್ತಾರೆ ಎಂದು ಕಾದು ನೋಡಬೇಕಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.